ಸುಮಾರು ಒಂದು 15 ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ವಿಚಾರ ಏನಂದ್ರೆ, ಮುಳಬಾಗಿಲು CDPO ರವರ ವಿರುದ್ಧ ಒಂದು ಆರೋಪ ಕೇಳಿ ಬಂದಿತ್ತು. ಮುಳಬಾಗಿಲಿನ CDPO ವಿರುದ್ಧ ಒಂದು ಆರೋಪ ಮಾಡಿದ್ರು. ಅವರು ಮಾಡಿರುವ ಆರೋಪದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿತ್ತು, ವೈರಲ್ ಆಗಿತ್ತು, ಎಲ್ಲ ಕಡೆ ಎಲ್ಲರೂ ನೋಡಿದ್ರು. ಅದಕ್ಕೆ ಆರೋಪ ಸ್ಥಾನದಲ್ಲಿ ಇರುವ ಮುಳಬಾಗಿಲಿನ CDPO ರವರು ಉತ್ತರ ಕೊಡಬೇಕಾಗಿತ್ತು. ಅದಕ್ಕೆ ಅವರು ಉತ್ತರ ಯಾವ ರೀತಿ ಕೊಟ್ಟಿದ್ದಾರೆ, ಯಾರ ಮುಖಾಂತರ ಕೊಟ್ಟಿದ್ದಾರೆ ಅಂತ ನೀವು ಕೂಡ ನೋಡಿದ್ದೀರಾ. ಅವರು ಸ್ಪಷ್ಟನೆ ಕೊಟ್ಟಿಲ್ಲ. ಆದರೆ ಆ ಆರೋಪದಲ್ಲಿ ಉತ್ತರ ಕೊಡಕ್ಕೆ ಬಂದಿದ್ದು ಯಾರು ಅಂತ ನೀವು ಕೂಡ ನೋಡಿದ್ದೀರಾ. ನಮ್ಮ ಸುದ್ದಿವಾಹಿನಿಯಲ್ಲಿ ಕೂಡ ಅದಕ್ಕೆ ಉತ್ತರ ಕೊಟ್ಟಿರುವ ಅಂಗನವಾಡಿ ಕಾರ್ಯಕರ್ತೆಯರ ವಿಡಿಯೋ ನಾವು ಕೂಡ ಹಾಕಿದ್ದೀವಿ. ಏನಂದ್ರೆ ಆ ಆರೋಪ ಯಾರ ಮೇಲೆ ಮಾಡಿದ್ದಾರೆ, ಅದರಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಆ ಬ್ಯಾನರ್ಗಾಗಿ ದುಡ್ಡು ಕೊಟ್ಟಿದ್ದಾರೆ ಅಂತ ಅವರ ಮೇಲೆ ಕೂಡ ಆರೋಪ ಬಂದಿತ್ತು. ಆದ್ರೆ ಯಾವುದೇ ಕಾರಣಕ್ಕೂ ನಾವು ದುಡ್ಡು ಕೊಟ್ಟಿಲ್ಲ, ನಮ್ಮ ಹತ್ರ ವಸೂಲಿ ಮಾಡಿಲ್ಲ ಅಂತ ಆ ವಿಚಾರ ಟೋಟಲ್ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅವರು ಬಂದು ಮಾತಾಡಿದ್ರು. ವಿಷಯ ಏನಪ್ಪಾ ಅಂದ್ರೆ, ಯಾರೋ ಅವರ ಹತ್ರ ದಾಖಲೆ ಇದೆಯೋ ಇಲ್ಲದೆ ಇರಬಹುದು, ಆರೋಪ ಮಾಡಿದ್ದಾರೆ. ಆರೋಪ ಮಾಡಿದ ಮೇಲೆ ಅದಕ್ಕೆ ಉತ್ತರ ಕೊಡ್ಬೇಕಾಗಿರೋದು ಮುಳಬಾಗಿಲಿನ CDPO ರವರು ಉತ್ತರ ಕೊಡ್ಬೇಕಾಗಿತ್ತು. ಆದ್ರೆ ಅಂಗನವಾಡಿ ಕಾರ್ಯಕರ್ತೆಯರು, ನಾವು ಅವರ ಮೇಲೆ ಏನು ಅಬ್ಜೆಕ್ಷನ್ ಆಗಿ ಮಾತಾಡ್ತಾ ಇಲ್ಲ. ಅವರು ಗ್ರೂಪ್ಗಳನ್ನು ಮಾಡಿಕೊಂಡು 2 ಸಲ ಮೀಡಿಯಾ ಮುಖಾಂತರ ಬಂದು ಅವರು ಸುದ್ದಿಗೋಷ್ಠಿ ಮುಖಾಂತರ ಉತ್ತರ ಕೊಟ್ಟಿದ್ದಾರೆ. ಏನು CDPO ಮೇಡಮ್ ಪರವಾಗಿ ಬಂದು ಅವರು ಮಾತಾಡಿದ್ದಾರೆ. ನಮ್ಗೆ ಯಾವುದೇ ಸಂಘಟನೆಯವರು ನಮ್ಗೆ ಅವಶ್ಯಕತೆ ಇಲ್ಲ, ಸಂಘಟನೆ ಇದರಲ್ಲಿ ರಾಜಕೀಯ ಬೇಡ ಅಂತ ಒಳ್ಳೆ ವಿಚಾರ ಮಾತಾಡಿರೋದು. ಆದ್ರೆ ಕಾರ್ಮಿಕರು ಸಂಘಟನೆ ಅವಶ್ಯಕತೆ ಇದೆ, ಸಂಘಟನೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಾರ್ದು. ಯಾಕಂದ್ರೆ ಕಷ್ಟ ಸುಖಕ್ಕೆ ಅಂತ ನಿಮ್ಗೋಸ್ಕರ ಒಂದು ಸಂಘಟನೆ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅವರು ನಿಮ್ಮ ಪರವಾಗಿ ಧ್ವನಿ ಎತ್ತಿರಬಹುದು. ಅದಕ್ಕೆ ಉತ್ತರ ಕೊಡ್ಬೇಕಾಗಿರೋದು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಉತ್ತರ ಕೊಡ್ಬೇಕಾಗಿದೆ. ಅವರು ಕೊಡ್ತಾರೆ, ಅದಕ್ಕೆ ಸ್ಪಷ್ಟನೆ ಅವರು ಕೊಡ್ಬಹುದು. ಆದ್ರೆ ನೀವೇ ಅವ್ರ ಪರವಾಗಿ ಬಂದು ಉತ್ತರ ಕೊಡ್ತಾ ಇದ್ರೆ ಇದು ಏನೋ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಇದ್ರ ಬಗ್ಗೆ ಗೊಂದಲ ಮೂಡ್ತಾ ಇದೆ. ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ತಪ್ಪು ಅಂತ ನೀವು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾಕಂದ್ರೆ ಇದು ಒಂದು ಗಂಭೀರವಾದ ವಿಚಾರ. ಒಂದು ಆರೋಪ ಮಾಡಿದ ಮೇಲೆ ಉತ್ತರ ಅವರೇ ಕೊಡ್ಬೇಕು. ಅದಕ್ಕೆ ಯಾವ ರೀತಿ ಉತ್ತರಗಳು ಬಂದಿದೆ ಅಂತ ನೀವೇ ನೋಡಿದ್ದೀರಾ. ಈಗ ನಾವು ಒಂದು ರಿಯಾಲಿಟಿ ಚೆಕ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ದೀವಿ. ಅದರಲ್ಲಿ ಕೆಲವು ಅಂಗನವಾಡಿ ಕಾರ್ಯಕರ್ತೆಯರು ಹೇಳ್ತಾ ಇದ್ರು, ನಮ್ಗೆ ಯಾವುದೇ ಸಮಸ್ಯೆಗಳು ಇಲ್ಲ, ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲ ಅಂತ ಅವರು ಬಂದು ಇಲ್ಲಿ ವಾದಿಸ್ತಾ ಇದ್ರು. ನಾನು ಒಂದು ಪ್ರಶ್ನೆ ಮಾಡ್ತೀನಿ, ಮುಳಬಾಗಿಲು ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಲ ರೀತಿಯ ಸವಲತ್ತುಗಳು ಇದೆಯಾ? ಯಾವುದೇ ಸಮಸ್ಯೆಗಳು ಇಲ್ವಾ? ಸಮಸ್ಯೆಗಳು ಇಲ್ಲದೆ ಇದ್ರೆ ಆದ್ರೆ ಯಾವುದೇ ನಿಮ್ಗೆ ಪ್ರಾಬ್ಲಮ್ಸ್ ಇಲ್ಲ ಅಂತ ಅರ್ಥನಾ? ಯಾಕಂದ್ರೆ ಈಗಾಗಲೇ ನಾವು ಕೆಲವು ಜನಸ್ಪಂದನ ಕಾರ್ಯಕ್ರಮಗಳಲ್ಲಿ ನೋಡಿದ್ದೀವಿ, ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಈ ರೀತಿ ಸಮಸ್ಯೆ ಇದೆ, ನಮ್ಗೆ ಸ್ವಂತ ಕಟ್ಟಡ ಇಲ್ಲ, ನಮ್ಗೆ ಇಂಥ ಸವಲತ್ತುಗಳು ಇಲ್ಲ, ಸರ್ಕಾರದಿಂದ ಇದು ಬರ್ತಾ ಇಲ್ಲ, ಅಧಿಕಾರಿಗಳಿಂದ ಇದು ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ಮಕ್ಕಳಿಗೆ ಈ ರೀತಿ ಪ್ರಾಬ್ಲಮ್ ಇದೆ, ಈ ರೀತಿ ಸಮಸ್ಯೆಗಳು ಬರ್ತಾ ಇದೆ. ಅದಕ್ಕೆ ನಿಮ್ಮ ವಾದ ಪ್ರತಿವಾದ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನಾನು ಹೇಳ್ದಂಗೆ ಒಂದು ರಿಯಾಲಿಟಿ ಚೆಕ್ ಮಾಡ್ಬೇಕು ಅನ್ಕೊಂಡಿದೀವಿ. ಯಾಕಂದ್ರೆ ಅಂಗನವಾಡಿಗಳು ಯಾವ ರೀತಿ ಕೆಲಸ ನಿರ್ವಹಿಸ್ತಾ ಇದೆ, ಯಾವ ರೀತಿ ನಿರ್ವಹಿಸಬೇಕಾಗಿತ್ತು, ಅಂಗನವಾಡಿ ಕಾರ್ಯಕರ್ತೆಯರು ಆಯಾಗಳು ಯಾವ ರೀತಿ ಅವರ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಮತ್ತು ಕೆಲವು ಕಡೆ ನಾವು ಕೇಳಿ ಬಂದಿರುವ ಮುಖ್ಯ ಆರೋಪ ಏನಂದ್ರೆ, ಕೆಲವು ಕಡೆ ಬದಲಿ ಕೆಲಸ ಮಾಡೋ ಆರೋಪ ಕೇಳಿ ಬರ್ತಾ ಇದೆ. ಅಲ್ಲಿ ಕೆಲಸ ನಿರ್ವಹಿಸ್ತಾ ಇರೋರೇ ಬೇರೆ, ಸಂಬಳ ಪಡಿತಾ ಇರೋರೇ ಬೇರೆ, ಅವ್ರಿಗೆ ಬದ್ಲಿ ಯಾರೋ ಸಂಬಳ ತಗೊಳ್ತಾರೆ, ನಮ್ಗೆ ಸಿಗ್ನೇಚರ್ ಅವ್ರದ್ದಿರುತ್ತೆ,
ಯಾರಿಗೂ ಬೇರೆಯವ್ರಿಗೂ ಕಳ್ಸಿರ್ತಾರೆ. ಆ ರೀತಿ ಕೆಲವು ಕಡೆ ನಡೀತಾ ಇದೆ ಅಂತ ನಮ್ಗೆ ಮಾಹಿತಿ ಬಂದಿದೆ. ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ನಾವು ತಗೊಳ್ತೀವಿ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಿಮ್ಮ ಮುಂದೆ ತರ್ತೀವಿ. ಕಾದು ನೋಡೋಣ. ಥ್ಯಾಂಕ್ ಯು ವೀಕ್ಷಕರೇ.